ಕ್ಯಾನ್ಸರ್ ಅನ್ನೋ ಮಾರಕ ಕಾಯಿಲೆ ಇತ್ತೀಚೆಗೆ ಯಾವ ರೀತಿ ನಮ್ಮನ್ನೆಲ್ಲ ಬಾಧಿಸತೊಡಗಿದೆ ಅಂತಂದರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಈ ಒಂದು ಕ್ಯಾನ್ಸರ್ಗಳು ಅಂದರೆ ನಾನಾ ವಿಧದ ಕ್ಯಾನ್ಸರ್ಗಳು ಬರ್ತಾ ಇರುವಂತಹದ್ದನ್ನು ನೋಡ್ಬೋದು. ಅದರಲ್ಲೂ ಇತ್ತೀಚೆಗೆ ಆಘಾತಕಾರಿ ವಿಚಾರಗಳು ಏನು ಅಂತಂದರೆ, ನಾವು ತಿನ್ನುವಂತಹ ಏನು ಆಹಾರಗಳಿದೆ ಅದು ಕಲಬೆರಕೆ ಆಗ್ತಾ ಹೋಗ್ತಾ ಇದೆ. ಆಹಾರ ಪದಾರ್ಥಗಳು ದಿನವಾದಂತೆ ಅದು ಕಲಬೆರಕೆ ಆಗ್ತಾ ಹೋಗ್ತಾ ಇರುವಂತಹದ್ದು. ಇದರಿಂದ ಮಾರಕ ಕ್ಯಾನ್ಸರ್ ಅತಿ ಹೆಚ್ಚು ಅಂದರೆ ಬೇಗ ತುತ್ತಾಗ್ತಾ ಇರುವಂತಹದ್ದು ಜನ. ಅಂದರೆ ಸುಮಾರು ವರ್ಷದಲ್ಲಿ ಪ್ರಪಂಚದಲ್ಲಿ ಏನಿಲ್ಲ ಅಂದರೂ 1 ವರ್ಷಕ್ಕೆ ಲಕ್ಷಾಂತರ ಜನ ಈ ಒಂದು ಮಾರಕ ಕ್ಯಾನ್ಸರ್ಗೆ ತುತ್ತಾಗ್ತಾ ಇರುವಂತಹದ್ದು ಒಂದು ಕಡೆ ಆಘಾತಕಾರಿ ವಿಚಾರ. ಜೊತೆಗೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಇಲ್ಲ. ಈ ಒಂದು ಕ್ಯಾನ್ಸರ್ನ ಹೇಗೆ ತಡಿಬೋದು, ಅದಕ್ಕೆ ಇದುವರೆಗೂ ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಏನಾದರೂ ಕ್ಯಾನ್ಸರು ಒಂದು 3ನೇ ಸ್ಟೇಜೋ 4ನೇ ಸ್ಟೇಜ್ ದಾಟಿದರೆ ಅಂತೂ ಅದಕ್ಕೆ ಕ್ಯೂರೇ ಆಗೋದಿಲ್ಲ, ಅದು ಸಾವನ್ನಪ್ತಾರೆ ಅಂತೆಲ್ಲ ಹೇಳ್ಬಿಡ್ತಾರೆ ಡಾಕ್ಟರು. ಅಂದರೆ ಅವ್ರನ್ನ ಬದುಕಿಸೋದಕ್ಕೆ ಚಾನ್ಸೇ ಇಲ್ಲ. ಈ ರೀತಿಯಾದಂತಹ ಒಂದಷ್ಟು ಸಿಚುವೇಶನ್ಸ್ಗಳು ಈಗ ಬರ್ತಾ ಇರುವಂಥದ್ದು. ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ, ಹೇಗಿದೆ, ಸಾಮಾನ್ಯವಾಗಿ ಕ್ಯಾನ್ಸರ್ ನಮ್ಗೆ ಅಟ್ಯಾಕ್ ಆದಾಗ ಬೇರೆಯವ್ರಿಗೆ ಯಾರಿಗಾರ ಒಬ್ರಿಗೆ ಅಟ್ಯಾಕ್ ಆದಾಗ ಅದು ಗೊತ್ತಾಗೋದಿಲ್ಲ ಸಡನ್ನಾಗಿ. ಸೊ ಈ ರೀತಿಯಾದಂತಹ ಒಂದಷ್ಟು ಕ್ಯಾನ್ಸರ್ನಿಂದಾಗಿ ಆಘಾತಕ್ಕೆ ಒಳಗಾಗಿರುವಂತಹದ್ದು ಲಕ್ಷಾಂತರ ಜನ ಅಂತಲೇ ಹೇಳ್ಬೋದು. ಇನ್ನು ಕ್ಯಾನ್ಸರ್ಗೆ ಚಿಕಿತ್ಸೆನೇ ಇಲ್ಲ, ಪರ್ಮನೆಂಟ್ ಸೊಲ್ಯೂಷನ್ನೇ ಇಲ್ಲ ಅಂತ ಅಂದ್ಕೊಂಡಿರುವಾಗಲೇ ಈಗೊಂದು ಗುಡ್ ನ್ಯೂಸ್ ಬಂದಿದೆ. ಯಾರೆಲ್ಲ ಕ್ಯಾನ್ಸರ್ಗೆ ತುತ್ತಾಗಿ ಒಂದು ಲಸಿಕೆ ಬರಲಿ ಅಂತ ಕಾಯ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು, ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ, ರಷ್ಯಾದಲ್ಲಿ ಇದೀಗ ಕ್ಯಾನ್ಸರ್ಗೆ ಲಸಿಕೆಯನ್ನು ಕಂಡುಹಿಡಿಯಲಾಗಿದೆ. ಎಕ್ಸಾಕ್ಟ್ಲಿ ರಷ್ಯಾದಲ್ಲಿ ಇದೀಗ ಕ್ಯಾನ್ಸರ್ನಂತಹ ಒಂದು ಮಾರಕ ಕಾಯಿಲೆಗೆ ಲಸಿಕೆಯನ್ನು ಕಂಡುಹಿಡಿಯಲಾಗಿದೆ. ಫೆಡರಲ್ ಮೆಡಿಕಲ್ ಬಯಾಲಜಿ ಏಜೆನ್ಸಿಯ ಒಂದು ವಿಜ್ಞಾನಿಗಳು ಅಥವಾ ಒಂದು ಸಂಶೋಧಕರು ಈ ಒಂದು ಕ್ಯಾನ್ಸರ್ಗೆ ಒಂದು ಮದ್ದನ್ನು ಕಂಡುಹಿಡಿದಿದ್ದಾರೆ, ಒಂದು ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ರೀಸೆಂಟಾಗಿ ನಿಮಗೊಂದಷ್ಟು ಉದಾಹರಣೆಗಳನ್ನ ಹೇಳುವುದಾದರೆ, ಕೋವಿಡ್ನಂತಹ ಒಂದು ಸಂದರ್ಭದಲ್ಲಿ ಇದಕ್ಕೆ ಚಿಕಿತ್ಸೆನೇ ಇಲ್ಲ, ಇದಕ್ಕೆ ಮದ್ದೇ ಇಲ್ಲ ಅಂತ ಅಂದ್ಕೊಂಡಂತಹ ಒಂದು ಸಂದರ್ಭದಲ್ಲಿ ಅದನ್ನು ತಡೆಗಟ್ಟೋದಕ್ಕೆ ಯಾವ ರೀತಿ ಒಂದು ವ್ಯಾಕ್ಸಿನ್ ಅಂದರೆ 2 ಥರದ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿಯಲಾಗುತ್ತೆ. ಆ ಒಂದು ವ್ಯಾಕ್ಸಿನ್ ನಮ್ಮನ್ನು ಯಾವ ರೀತಿ ಮಾರಣಾಂತಿಕ ಒಂದು ಕರೋನಾ ನಮ್ಮನ್ನು ಅಟ್ಯಾಕ್ ಮಾಡೋದ್ರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ಹೇಗೆ ಎದುರಿಸಬಹುದು ಅದಕ್ಕೂ ಕೂಡ ನಮ್ಮನ್ನು ಒಂದು ತಯಾರು ಮಾಡುತ್ತೆ, ನಮ್ಮಲ್ಲಿನ ಒಂದು ಆ್ಯಂಟಿಬಯೋಟಿಕ್ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ. ಆ ರೀತಿ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿಯಲಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಆ ಒಂದು ಕೋವಿಡ್ ಮೆಡಿಸಿನನ್ನು ಕಂಡುಹಿಡಿಬೇಕಾದ್ರೆ ಏನು ಒಂದು ಟೆಕ್ನಾಲಜಿಯನ್ನು ಬಳಸ್ತಾರೆ, mRNA ಅಂತ, ಅದೇ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈಗೊಂದು ವ್ಯಾಕ್ಸಿನನ್ನು ಕ್ಯಾನ್ಸರ್ ಮಾರಕ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ರಷ್ಯಾದ ವಿಜ್ಞಾನಿಗಳು ಒಂದು ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಸೊ ರಷ್ಯಾ ಈ ಒಂದು ಲಸಿಕೆಯನ್ನು ಕಂಡುಹಿಡಿದಂತಹ ಮೊಟ್ಟ ಮೊದಲ ದೇಶ ಅನ್ನುವಂತಹ ಒಂದು ಹೆಗ್ಗಳಿಕೆಗೂ ಕೂಡ ಈಗ ರಷ್ಯಾ ಪಾತ್ರವಾಗಿದೆ. ಹಾಗಾದರೆ ಈ ಲಸಿಕೆ ಹೇಗೆ ಕಾರ್ಯನಿರ್ವಹಿಸುತ್ತೆ, ಈ ಲಸಿಕೆ ಯಾವುದು ಅನ್ನುವಂತಹದ್ದೆಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಲಸಿಕೆಯ ಹೆಸರು ಎಂಟ್ರೋಮ್ಯಾಟಿಕ್ಸ್ ಅಂತ. ಅಂದರೆ ಎಂಟ್ರೋಮ್ಯಾಟಿಕ್ಸನ್ನು ಈ ಒಂದು ಲಸಿಕೆಯನ್ನು ರಷ್ಯಾ ವಿಜ್ಞಾನಿಗಳು ಏನು ಕಂಡುಹಿಡಿದಿದ್ದಾರೆ, ಇದನ್ನು mRNA ಅನ್ನುವಂಥ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಂಡುಹಿಡಿದಿರುವಂಥದ್ದು. ಈ mRNA ಟೆಕ್ನಾಲಜಿ ನಮ್ಮ ಬಾಡಿಗೆ ಏನು ರೋಗ ನಿರೋಧಕ ಶಕ್ತಿ ಬೇಕೋ, ಏನು ರೋಗದ ವಿರೋಧ ಹೋರಾಡುವಂಥ ಒಂದು ಶಕ್ತಿ ಏನು ಬೇಕು, ಒಂದು ಪ್ರೋಟೀನ್ಸ್ ಏನು ಬೇಕು, ಅದನ್ನು ನಮ್ಮ ಇಡೀ ಬಾಡಿಗೆ ಒಂದು ಸರ್ಕ್ಯುಲೇಟ್ ಮಾಡುವಂಥ ಒಂದು ಟೆಕ್ನಾಲಜಿ ಇರುತ್ತೆ. ಸೊ ಅದನ್ನು ಬಳಸ್ಕೊಂಡು ಈ ಒಂದು ಮೆಡಿಸಿನ್ ಅಂದರೆ ಈ ಒಂದು ವ್ಯಾಕ್ಸಿನ್ ಅನ್ನು ಕ್ಯಾನ್ಸರ್ ವಿರುದ್ಧ ಕಂಡುಹಿಡಿಯಲಾಗಿರುವಂಥದ್ದು. ಇದರ ಒಂದು ಟೆಸ್ಟ್ ಕೂಡ ಈಗ ಯಶಸ್ವಿಯಾಗಿ, ಅಂದರೆ ಬಹುತೇಕ 100% ಇದರ ಒಂದು ಟೆಸ್ಟಿಂಗ್ ಏನಿದೆ, ಇದರ ಒಂದು ಪರೀಕ್ಷೆ ಏನಿದೆ ಅದು ಯಶಸ್ವಿ ಆಗಿದೆ ಅಂತಲೇ ಹೇಳಲಾಗ್ತಾ ಇರುವಂತಹದ್ದು. ಆದರೆ ಇದು ಯಾವಾಗ ಬಳಕೆಗೆ ಬರುತ್ತೆ, ಹಾಗಾದರೆ ಇದನ್ನು ಯಾವಾಗ ಜಾರಿಗೆ ತರಬಹುದು, ಇದನ್ನು ಯಾವಾಗ ಉಪಯೋಗಿಸೋದಕ್ಕೆ ಒಂದು ಅನುಮತಿ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೋಡುವುದಾದರೆ, ಈಗ ಆ ಪ್ರಾಸೆಸ್ನಲ್ಲಿ ರಷ್ಯಾ ಇರುವಂತಹದ್ದು. ಇದನ್ನು ಒಂದು WHO ಅಂದರೆ ಕೂಡ ವಿಶ್ವ ಆರೋಗ್ಯ ಒಂದು ಸಂಸ್ಥೆಯ ಒಂದು ಅನುಮತಿಯು ಕೂಡ ಇದನ್ನು ಬಳಸೋದಕ್ಕೆ ಬೇಕಾಗತ್ತೆ. ಸೊ ಎಲ್ಲದರ ಒಂದು ಅನುಮತಿಯನ್ನು ಕೂಡ ಪಡಿಬೇಕಾಗತ್ತೆ. ಜೊತೆಗೆ ಇದು ಬಳಸೋದಕ್ಕೆ ಸೂಕ್ತ ಅಲ್ವಾ ಅನ್ನೋದಕ್ಕೆ ಇನ್ನೊಂದಷ್ಟು ಟೆಸ್ಟ್ಗಳು ಕೂಡ ಆಗಬೇಕಾಗತ್ತೆ. ಅಫಿಷಿಯಲ್ ಆಗಿ ಇದು ಯಾವಾಗಿಂದ ಅನುಮತಿಗೆ ಸಿಗುತ್ತೆ, ಬಳಕೆಗೆ ಇದು ಮುಕ್ತವಾಗತ್ತೆ ಅನ್ನೋದು ಇನ್ನು ಶೀಘ್ರದಲ್ಲೇ ಒಂದು ಅಫಿಷಿಯಲ್ ಆಗಿ ಇದನ್ನು ಏನು ಗೊತ್ತಾಗತ್ತೆ ಅಥವಾ ಅಫಿಷಿಯಲ್ ಆಗಿ ಹೇಳಲಾಗತ್ತೆ. ಎಲ್ಲೋ ರಷ್ಯಾದಲ್ಲಿ ಈಗ ಏನು ಒಂದು ಈ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿಯಲಾಗಿದೆ, ಇದು ನಿಜಕ್ಕೂ ಇಡೀ ವಿಶ್ವಕ್ಕೆ ಒಂದು ಎಲ್ಲೋ ಒಂದು ಕಡೆ ಒಂದು ಏನು ಈ ಒಂದು ವ್ಯಾಕ್ಸಿನ್ ಇಲ್ಲದೆ ಅಥವಾ
ಕ್ಯಾನ್ಸರ್ಗೆ ಮದ್ದೇ ಇಲ್ಲದೆ ಕ್ಯಾನ್ಸರ್ನ ಒಂದು ಅದನ್ನು ತಡೆಗಟ್ಟೋದಕ್ಕೆ ಯಾವುದೇ ಒಂದು ಚಿಕಿತ್ಸೆ ಇಲ್ಲದೆ ಒಂದು ನಿರಾಸೆ ಆಗಿದ್ದಂಥ ಒಂದು ಜನರಿಗೆ ಇದೊಂದು ರೀತಿ ಸಂಜೀವಿನಿ ಅಂತಲೇ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ಈ ಒಂದು ವ್ಯಾಕ್ಸಿನ್ ಯಾವಾಗ ಬಳಕೆಗೆ ಬರುತ್ತೆ ಅಂತಲೂ ಕೂಡ ಜನ ಕಾಯ್ತಾ ಇದ್ದಾರೆ. ಈ ವ್ಯಾಕ್ಸಿನ್ನ ಟೆಸ್ಟ್ ಮಾಡೋದಕ್ಕೂ ಮುನ್ನ ಒಂದಷ್ಟು ಜನರ ಮೇಲೆ ಇದನ್ನ ಪ್ರಯೋಗ ಕೂಡ ಮಾಡಲಾಗುತ್ತೆ. ತುಂಬ ದೊಡ್ಡ ಮಟ್ಟದ ಏನು ಕ್ಯಾನ್ಸರ್ ಟ್ಯೂಮರ್ ಬೆಳೆದಿರುತ್ತೆ ಅಂತಹ ಅವರ ಮೇಲೆ ಈ ಒಂದು ಮೆಡಿಸಿನನ್ನು ಪ್ರಯೋಗ ಮಾಡಲಾಗಿದೆ, ಈ ಒಂದು ವ್ಯಾಕ್ಸಿನನ್ನು ಪ್ರಯೋಗ ಮಾಡಲಾಗಿದೆ. ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ಟ್ಯೂಮರ್ ಏನಿದೆ ಅದು ಕಡಿಮೆ ಆಗ್ತಾ ಬಂದಿರುವಂತಹದ್ದು ಇದರಲ್ಲಿ ಸ್ಪಷ್ಟವಾಗಿದೆ, ಗೊತ್ತಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ತುಂಬ ಸೂಕ್ತವಾದಂತಹ ಒಂದು ವ್ಯಾಕ್ಸಿನ್ ಅಂತ ಈಗ ಕನ್ಸಿಡರ್ ಮಾಡಲಾಗಿದೆ. ಇದನ್ನ ಜೊತೆಗೆ ಈ ವ್ಯಾಕ್ಸಿನ್ ಯಾವ ರೀತಿ ನಮ್ಮ ಬಾಡಿಲಿ ವರ್ಕ್ ಮಾಡುತ್ತೆ ಅಂದರೆ, ಈ ಒಂದು ವ್ಯಾಕ್ಸಿನ್ನ ಇಂಜೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಒಂದು ಬಾಡಿಗೆ ಬೇಕಾದಂತಹ ಒಂದು ಪ್ರೋಟೀನ್ಸ್ ಇರ್ಬೋದು, ರೋಗ ನಿರೋಧಕ ಶಕ್ತಿ, ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಒಂದು ಕಣಗಳೇನಿರುತ್ತೆ ನಮ್ಮ ಒಂದು ಜೀವಕೋಶಗಳಲ್ಲಿ ಆ ಒಂದು ಶಕ್ತಿಯನ್ನು ಇದು ಉತ್ತೇಜಿಸುತ್ತೆ. ಈ ಒಂದು ವ್ಯಾಕ್ಸಿನ್ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಮಾರಕ ಕ್ಯಾನ್ಸರ್ನ ತಡೆಗಟ್ಟುವಂತಹ ಒಂದು ಶಕ್ತಿ ಈ ವ್ಯಾಕ್ಸಿನಲ್ಲಿದೆ. ಜೊತೆಗೆ ಕ್ಯಾನ್ಸರ್ ಇನ್ನೇನು ಬರೋ ಸ್ಟೇಜಲ್ಲಿ ಇರುತ್ತೆ ಅಥವಾ ಬಂದಿರುತ್ತೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ, ಅಂಥವ್ರಿಗಂತೂ ತುಂಬ ಪೂರ್ಣವಾಗಿ ಗುಣಪಡಿಸುವಂತಹ ಒಂದು ಶಕ್ತಿ ಇರುತ್ತೆ. ಜೊತೆಗೆ ಕ್ಯಾನ್ಸರ್ ಬಾರದಂತೆ ತಡೆಯುವಂತಹ ಒಂದು ಗುಣಲಕ್ಷಣಗಳು ಕೂಡ ಈ ವ್ಯಾಕ್ಸಿನಲ್ಲಿ ಇರುವಂತಹದ್ದು. ಹೀಗಾಗಿ ಈ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಅಂತ ಜನ ಕಾಯ್ತಾ ಇರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.